ಹಾಯ್ ಎಲ್ರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಡ್ಕೊಂಡು ಹೋಗ್ಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಫುಲ್ಲು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರಾದರೂ ಹೊಸಬ್ರು ಬ್ಲೌಸ್ ಹೊಲಿಯೋದನ್ನ ಕಲಿತಾ ಇದ್ದೀರಾ ಅಂತಂದರೆ ವಿತೌಟ್ ಬ್ಲೌಸ್ ಯಾವ ಥರ ಹೊಲಿಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಮುಂದೆಗಡೆ ಪಾರ್ಟ್ಸ್ಗಳನ್ನ ಎರಡೂ ರೆಡಿ ಮಾಡ್ಕೊಟ್ಟಿದ್ದೀನಿ. ಕಾಚಾಪಟ್ಟಿ, ಮುಕ್ಸ್ಪಟ್ಟಿ ಎರಡೂ ಕಟ್ಕೊಂಡು ನಾನು ರೆಡಿ ಇಟ್ಕೊಂಡಿದ್ದೀನಿ. ಇದನ್ನು ತೋರಿಸ್ತಾ ಇರೋದು ನಿಮಗೆ ವಿತೌಟ್ ಲೈನಿಂಗ್ ಬ್ಲೌಸ್. ಹಿಂದೆಗಡೆ ಕೂಡ ಫೋಲ್ಡ್ ಹೊಲಿದಿಟ್ಕೊಂಡಿದ್ದೀನಿ. ಮತ್ತು ಸ್ಲೀವ್ಸು ಕೂಡ ನಾನು ರೆಡಿ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ನೀವು ರೆಡಿ ಇಟ್ಕೊಂಡು ಆನಂತರ ನೀವು ಎಲ್ಲನೂ ಒಟ್ಟಿಗೆ ಜಾಯಿಂಟ್ ಮಾಡ್ಬೋದು. ಹಾಗೆ ನಿಮಗೆ ನೀವು ಕಾಚಾಪಟ್ಟಿ, ಉಕ್ಸ್ಪಟ್ಟಿ ಹಾಕೋದನ್ನ ಹೇಳ್ಕೊಡಿ ಮ್ಯಾಮ್, ನನಗೆ ಗೊತ್ತಿಲ್ಲ ಅಂತ ಹೇಳಿದರೆ, ಹೊಸಬ್ರು ಕರೆಕ್ಟಾಗಿ ಬರ್ತಾಯಿಲ್ಲ ಅಂತಂದರೆ ನಾನು ಅದನ್ನು ಕೂಡ ಒಂದು ವೀಡಿಯೋ ಮಾಡಿ ಚಿಕ್ಕದಾಗಿ ಒಂದು 2-3 ನಿಮಿಷದಲ್ಲಿ ವೀಡಿಯೋ ಮಾಡಿ ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ ನಾನು. ನೆಕ್ಸ್ಟು ಬಂದು ನಾನು ಮೇಲ್ಗಡೆ ಹಿಂದೆಗಡೆ ಪಾರ್ಸ ಮತ್ತು ಮುಂದೆಗಡೆ ಪಾರ್ಸಗಳಿರ್ತಾವಲ್ಲ, ಪಟ್ಟಿಗಳು ಅದೆರಡೂ ಕೂಡ ಮೇಲೆ ಶೋಲ್ಡರ್ ಹತ್ರ ನಾನು ಜಾಯಿಂಟ್ ಮಾಡ್ಕೋತೀನಿ. ಅವ್ರದ್ದು ನೋಡ್ಕೊಳ್ಳಿ ನೀವು ಎಷ್ಟು ಇಂಚಿದೆ. ಕೆಲವ್ರದ್ದು ಅರ್ಧ ಇಂಚ್ ಇರುತ್ತೆ, ಕೆಲವರು 1 ಇಂಚ್ ಇರುತ್ತೆ. 1 ಇಂಚ್ಗೆ ಸ್ಟಿಚ್ ಹಾಕಿರ್ತಾರೆ, ಕೆಲವರು ಅರ್ಧ ಇಂಚ್ಗೆ ಸ್ಟಿಚ್ ಹಾಕಿರ್ತಾರೆ. ನಾನು ಅರ್ಧ ಇಂಚ್ಗೆ ಸ್ಟಿಚ್ ಹಾಕಿದ್ರು ಅವ್ರ ಇದರಲ್ಲಿ ತೊಗೊಂಡು ನಾನು ಅರ್ಧ ಇಂಚ್ಗೆ ನಾನು ಕೂಡ ಮೇಲ್ಗಡೆ 2 ಸೈಡು ಕೂಡ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಫಸ್ಟು ಯಾವಾಗಲೂ ಕಾಚಾಪಟ್ಟಿ ಸೇರಿಸ್ಕೊಂಡಿದ್ದೀನಿ. ಉಕ್ಸ್ಪಟ್ಟಿ ಸೇರಿಸ್ಕೋತೀನಿ ಫಸ್ಟು, ಆನಂತರ ಕಾಚಾಪಟ್ಟಿ. ನಂದು ಉಕ್ಸ್ಪಟ್ಟಿ ಒಂದು ಎಡದ ಸೈಡ್ ಬರುತ್ತೆ, ಕಾಚಾಪಟ್ಟಿ ಒಂದು ಬಲಗಡೆ ಸೈಡ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗೂ ಅದೇ ಥರ ಬರೋದು. ಕೆಲವ್ರು ಮಾತ್ರ ಉಲ್ಟಾ ಮಾಡ್ತಾರೆ, ಅಂದರೆ ಉಕ್ಸ್ಪಟ್ಟಿನ ಬಲಗಡೆ ಹಾಕ್ತಾರೆ, ಕಾಚಾಪಟ್ಟಿನ ಎಡದಗಡೆ ಹಾಕ್ತಾರೆ. ಅದಕ್ಕೋಸ್ಕರ ನಮ್ಮ ಬ್ಲೌಸ್ ನಾನು ಯಾವಾಗಲೂ ಹೊಲಿಯೋದು ಉಕ್ಸ್ಪಟ್ಟಿ ಬಂದು ಎಡದ ಸೈಡು, ಕಾಚಾಪಟ್ಟಿ ಸೈಡ್ ಬಂದು ಬಲದ ಸೈಡು ನಾನು ಯಾವಾಗಲೂ ಕೂಡ ನಾನು ಸ್ಟಿಚ್ ಮಾಡೋದು. ಈ ಥರ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಅದು ಉಲ್ಟಾ ಆಯಿತು ಅಂತಂದರೆ ನಿಮಗೆ ತುಂಬ ಹಿಂಸೆ ಆಗುತ್ತೆ. ನಾನು ಮೇಲ್ಗಡೆ ಎರಡೂ ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಮೊದಲೇ ಹೇಳ್ದಂಗೆ ಸ್ಲೀವ್ಸ್ಗಳ್ನು ಕೂಡ ರೆಡಿ ಇಟ್ಕೊಂಡಿದ್ದೀನಿ. ಕೆಳಗಡೆ ಬಟ್ಟೆ ಪೀಸ್ ಇಟ್ಟಿರಲಿಲ್ಲ ಅಂತಂದರೆ, ಉದ್ದ ಸಾಲ್ಟೇಜ್ ಆಯಿತು ಅಂದರೆ ಎಕ್ಸ್ಟ್ರಾ ಪೀಸ್ ಕೂಡ ಕೊಟ್ಕೋಬೇಕಾಗುತ್ತೆ. ನಾನು ಕೂಡ ಅದೇ ರೀತಿ ಎಕ್ಸ್ಟ್ರಾ ಪೀಸ್ ಕೊಟ್ಕೊಂಡು ನಾನು ಮೊದಲೇ ತೋರಿಸಿದ್ನಲ್ಲಿ ನಿಮಗೆ ಮೊದಲೇ ರೆಡಿ ಇಟ್ಕೊಂಡಿದ್ದೆ. ಅಂದರೆ ಡೀಪ್ ತೆಗಿಬೇಕಾದ್ರೆ, ಸ್ಲೀವ್ ಕಟ್ ಮಾಡಬೇಕಾದ್ರೆ ಮುಂದೆ ಅರ್ಧ ಇಂಚು ಒಳಗಡೆ ಆದಂಗೆ ಕಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲ ಶೋಲ್ಡರ್ ಹತ್ರ ಬೊಡ್ಡು ಅನ್ಕೋಬಾರ್ದು ಕಂಕ್ಲ ಹತ್ರ. ಆದ್ದರಿಂದ ನಾನು ಏನು ಮಾಡ್ತೀನಿ ಅಂತಂದರೆ ಜಾಯಿಂಟ್ ಮಾಡಬೇಕಾದ್ರೆ ಕಟ್ ಮಾಡ್ಕೋತೀನಿ, ಅಲ್ಲಿ ಕಟ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಕೆಲವು ಸಲ ಏನಾಗುತ್ತೆ, ಎರಡು ಕಟ್ ಮಾಡಿಕೊಂಡ್ರೆ ಒಂದೊಂದು ಸಲ ಹಿಂದೆಗಡೆ ಸೇರ್ಕೊಬಿಡುತ್ತೆ, ಮುಂದೆಗಡೆ ಬರೋಲ್ಲ. ಈ ರೀತಿ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಯಾವ ಥರ ತೋರಿಸ್ತೀನಿ ಅಂದರೆ, ನನ್ನ ವೀಡಿಯೋದಲ್ಲಿ ನಾನು ಯಾವಾಗಲೂ ಸ್ಟಿಚ್ ಮಾಡಬೇಕಾದ್ರೇ ನಾನು ಅಲ್ಲೇ ಕಟ್ಟಿಂಗ್ ಮಾಡ್ಕೋತೀನಿ ಒಂದೊಂದಾಗಿ. ಯಾವುದು ಬಲದ ಸೈಡ್ ಬರುತ್ತೆ, ಯಾವುದು ಫ್ರಂಟ್ ಸೈಡ್ ಬರುತ್ತೆ ಅಂತ ನೋಡಿಕೊಂಡು ನಾನು ಅದನ್ನು 2 ಸೈಡು ಫ್ರಂಟ್ ಸೈಡ್ ಅಲ್ಲೇ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ನಾನು ಲೈನಿಂಗ್ ಬ್ಲೌಸ್ಗಾದರೂ ಅಷ್ಟೇ ನಾನು ಅಲ್ಲೇ ಅಂದರೆ ಹೊಲಿಗೆ ಹಾಕ್ತಾ ಇರಬೇಕಾದ್ರೇ ಮುಂದೆಗಡೆ ಡೀಪರ್ ಇರುತ್ತಲ್ಲ, ಅಲ್ಲಿ ಕಟ್ ಮಾಡ್ಕೋಬೇಕಲ್ಲ ಅರ್ಧ ಇಂಚ್ ಒಳಗಡೆ, ಅಲ್ಲಿ ಸ್ಟಿಚ್ ಮಾಡಿಬಿಟ್ಟು ನಾನು ಅಲ್ಲೇ ಕಟ್ ಮಾಡ್ಕೊತೀನಿ ನಾನು. ಆ ರೀತಿ ನಾನು ತೋಳನ್ನ ಸೇರಿಸ್ಕೊತಾ ಹೋಗಿದ್ದೀನಿ. 2 ಸೈಡು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ತೋಳನ್ನ. 2 ಸೈಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. 2 ಸೈಡು ಇದೇ ರೀತಿ ಸಿಂಗಲ್ ಬ್ಲೌಸ್ ವಿತೌಟ್ ಲೈನಿಂಗ್ ಬ್ಲೌಸು ಸ್ವಲ್ಪ ಟೈಮಿಂಗ್ಸ್ ಹಿಡಿಯುತ್ತೆ. ಟೈಮ್ ಹಿಡಿದ್ರೂ ಪರವಾಗಿಲ್ಲ, ನೀವು ನಿಧಾನಕ್ಕೆ ಕಲ್ತ್ಕೊಳ್ಳಿ. ನಾನು ಕೂಡ ಅದಕ್ಕೆ, ನೀವು ಹೊಸಬ್ರಿಗೆ ತುಂಬ ಫಾಸ್ಟಾಗಿ ಓಡಿಸಿ ನಾವು ವೀಡಿಯೋ ಹಾಕ್ಬಿಟ್ರೆ ನಿಮಗೆ ಗೊತ್ತಾಗಲ್ಲ. ಅಯ್ಯೋ ಇವ್ರು ಯಾವ ಜಾಯಿಂಟ್ ಮಾಡಿದ್ರು ಅಂತ ನೀವು ತುಂಬ ಕನ್ಫ್ಯೂಸ್ ಆಗ್ತೀರಲ್ವ. ಅದಕ್ಕೆ ನಾನು ನಿಧಾನಕ್ಕೆ ಎಲ್ಲನೂ ಕೂಡ ಪ್ರತಿಯೊಂದನ್ನು ಕೂಡ ನಾನು ನಿಧಾನಕ್ಕೆ ಯಾವ್ಯಾವ ಸೇರಿಸ್ಕೋಬೇಕು, ಯಾವ ಥರ ಸೇರಿಸ್ಕೋಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ದೀನಿ. ನಾನು ಈ ರೀತಿ 2 ಸೈಡು ಕೂಡ ನಾನು ವೀಡಿಯೋ ಮಾಡಿ ತೋರಿಸಿ 2 ಕಡೆ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ನಾನು ಬಂದು ನಿಮಗೆ ಇವಾಗ ನೋಡಿ, ನಾನು 2 ಸೈಡು ಸೇರಿಸ್ಕೊಂಡಿರೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 2 ಕಡೆಯೂ ಸೇರಿಸ್ಕೊಂಡಿದ್ದೀನಿ. ಆನಂತರ ನಾನು 1/2 ಇಂಚ್ ಒಳಗಡೆ ಮಡಿಸ್ಬೇಕು. ಅದನ್ನು ಯಾವಾಗಲೂ ಕೂಡ ಏಮಿಂಗ್ ಮಾಡಬೇಕಾದ್ರೆ 1/2 ಇಂಚ್ ಅಥವಾ 1 ಇಂಚು ಒಳಗಡೆ ಮಡಿಸಿನೇ ಏಮಿಂಗ್ ಮಾಡಬೇಕು ಇದರಲ್ಲಿ ಸ್ಲೀವ್ನ. ಅದರಿಂದ ನಾನು ತೋಳನ್ನ ತೊಗೊಂಡು ಏನು ಮಾಡಿದ್ದೀನಿ, 1/2 ಇಂಚ್ ಮಡಿಸಿ ನಾನು, ಯಾಕಂದರೆ ಬಟ್ಟೆ ಸಾಕಾಗದಿದ್ದಕ್ಕೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿದ್ದೀನಿ. ನೀವು ಕೂಡ ಯಾವ್ದಾದ್ರು ಬ್ಲೌಸ್ಗಳು ಹೊಲಿಬೇಕು ಅಂದರೆ ಬಟ್ಟೆ ಸಾಕಾಗಲಿಲ್ಲ ಅಂತಂದರೆ ಕೆಳಗಡೆ ಈ ಥರ ಎಕ್ಸ್ಟ್ರಾ ಬಟ್ಟೆ ಕೊಟ್ಕೋಬೇಕಾಗುತ್ತೆ. ನಾನು ಎಕ್ಸ್ಟ್ರಾ ಬಟ್ಟೆ ಕೊಟ್ಕೊಂಡು ನಾನು ಅದನ್ನು ಮಡಿಸಿದ್ದೀನಿ. 1/2 ಇಂಚಿದೆ, ಅರ್ಧ ಇಂಚಿದೆ, 1 ಇಂಚು ಕೂಡ ಕೆಲವರು ಫೋಲ್ಡ್ ಮಾಡ್ತಾರೆ, ಒಳಗಡೆ ಮಡಿಸ್ತಾರೆ ಏಮಿಂಗ್ ಮಾಡೋಕ್ಕೆ. ಅದನ್ನು ನೀವು ಸೂಜಿ ಅಂದರೆ ಹೊಲಿಗೆ ಹಾಕೋರೆ ಚೆನ್ನಾಗಿ ಕಾಣಲ್ಲ. ನೀವು ಏಮಿಂಗ್ ಮಾಡಬೇಕಾದ್ರೆ ಅದನ್ನು ಯಾವಾಗಲೂ ಕೂಡ ಸೂಜಿಲೇ ಏಮಿಂಗ್ ಮಾಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಕೆಲವರು ಹೊಲಿಗೆ ಹಾಕ್ಬಿಡ್ತಾರೆ, ಹೊಲಿಗೆ ಹಾಕೋದ್ರೆ ಒಂಥರ ಅಕ್ವರ್ಡಾಗಿ ಕಾಣುತ್ತೆ, ಅಷ್ಟೊಂದು ನೀಟಾಗಿ ಕಾಣಲ್ಲ, ಬ್ಲೌಸು ಲುಕ್ಕಾಗೂ ಕಾಣಲ್ಲ. ಅದರಿಂದ ಏನು ಮಾಡಿ, ಯಾವಾಗಲೂ ಕೂಡ ಸೂಜಿ ದಾರ ತೊಗೊಂಡು ಏಮಿಂಗ್ ಮಾಡ್ಕೊಳ್ಳಿ ಅದೊಂದಷ್ಟು ಇದನ್ನು. ಆನಂತರ ಅವ್ರದ್ದು ಕೊಟ್ಟಿರ್ತಾರಲ್ಲ ತೋಳು ಅಷ್ಟೇ ಉದ್ದ ಇದೆಯಾ ಅಂತ ಕರೆಕ್ಟಾಗಿ ನೋಡಿಕೊಂಡು, ತೋಳು ಮುಂದೆ ಎಷ್ಟು ಬೇಕು, ಎಷ್ಟು ಇಂಚಿದೆ, ಮತ್ತು ಕಂಕ್ಳ ಹತ್ರ ಎಷ್ಟು ಇಂಚಿದೆ ಅದನ್ನು ಮಾತ್ರ ಕಂಕ್ಳ ಹತ್ರ ಕರೆಕ್ಟಾಗಿ ತೊಗೋಬೇಕು. ತೋಳು ಸ್ವಲ್ಪ ಲೂಸ್ ಆದರೂ ಪರವಾಗಿಲ್ಲ, ಇನ್ನೂ ಸಲ್ಟಾಗಿ ಹಾಕಿಸ್ಕೋತಾರೆ. ಕಂಕ್ಳ ಹತ್ರ ಮಾತ್ರ ಕರೆಕ್ಟಾಗಿ ತೊಗೋಬೇಕು, ಇಲ್ಲಾಂದರೆ ಬೊಡ್ಡು ಅಂದ್ಕೊಂಡಂಗೆ ಆಗುತ್ತೆ.
ಏಕ ಅವ್ರ ತೋಳಿಂದ ಹಿಡಿದು ಕಂಕ್ಳು ತನಕ ನಾವು ಟಿಕ್ ಹಾಕ್ಕೊಂಡು ಮತ್ತು ಮುಂದೆ ಅವ್ರದ್ದು ಚೆಸ್ಟ್ ಸೈಜ್ ಎಷ್ಟಿದೆ ಅಂತ ನೋಡಿಕೊಂಡು ನಡು ಸೈಜು ಚೆಸ್ಟ್ ಸೈಜು ಅಷ್ಟನ್ನು ಕೂಡ ಟಿಕ್ ಹಾಕ್ಕೊಂಡು ಏಕ ಹೊಲ್ಗೆ ಹಾಕ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಂಡು ಟಿಕ್ ಹಾಕ್ಕೋಬೇಕು. ಇಲ್ಲಾಂತಂದರೆ ಅದು ತುಂಬ ಬಿಗಿ ಅಂದ್ಬಿಡುತ್ತೆ. ಅದೆಷ್ಟು ಅಳತೆ ಇದೆ ಅಂತ ನೋಡ್ಕೊಳ್ಳಿ. ನಾನು ಕೂಡ ಬ್ಲೌಸ್ ಇಟ್ಕೊಂಡು ನಾನು ನಿಮಗೆ ಇಲ್ಲಿ ತೋರಿಸಿಲ್ಲ ಬ್ಲೌಸ್ ಇಟ್ಕೊಂಡು ಇದು ಮಾಡೋದು, ಬರೀ ತೋಳು ಮಾತ್ರ ತೋರಿಸಿದ್ದೀನಿ. ಅದೇ ರೀತಿ ಇಲ್ಲೂ ಕೂಡ ಚೆಸ್ಟ್ ಹತ್ರ ಮತ್ತು ನಡು ಎಷ್ಟಿದೆ ಅಂತ ನೋಡಿಬಿಟ್ಟು ನಾನು 2 ಸೈಡು ಕೂಡ ಅದೇ ಥರ ನಾನು ಫೋಲ್ಡ್ ಮಾಡಿಕೊಂಡು ನಾನು 2 ಸೈಡು ಕೂಡ ನಾನು ತುಂಬ ನೀಟಾಗಿ ಸ್ಟಿಚ್ ಹಾಕ್ಕೊಂಡಿನಿ. ಕೇವಲ 3 ಸ್ಟಿಚ್ ಹಾಕಿ, ಬೇಕು ಅಂದರೆ 4 ಸ್ಟಿಚ್ ಹಾಕ್ಕೋಬೋದು ನೀವು. ಇಲ್ಲಿಂದ ಅಲ್ಲಿಗೆ 3 ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಾಂದರೆ 4 ಎಕ್ಸ್ಟ್ರಾ ಬೇಕು ಅವರು ಬಿಚ್ಚುತ್ತಾರೆ ಅಂತಂದರೆ 4 ಸ್ಟಿಚ್ ಹಾಕಿ. ಮತ್ತು ಲಾಸ್ಟ್ ಎಡ್ಜ್ ಹಾಗೆ ಕೆಲವರು ಹಾಗೆ ಬಿಟ್ಬಿಡ್ತಾರೆ ಸ್ಟಿಚ್ ಹಾಕಿ, ಲಾಸ್ಟ್ ಎಡ್ಜ್ಗೆ ಇದಾಗಲ್ಲ. 2 ಪಾರ್ಟ್ಸ ಸೇರಿ ನೀವು ಲಾಸ್ಟ್ ಎಡ್ಜ್ಗೆ ಸ್ಟಿಚ್ ಹಾಕಿ, ತುಂಬ ಚೆನ್ನಾಗಿ ಕಾಣುತ್ತೆ. ಆಯಿತಾ ನೋಡಿ. ಇವಾಗ ನಾನು ಇದ್ರ ಸೈಡು ಸೇರಿಸ್ಕೊತಾ ಇದ್ದೀನಿ. ನಾನು ಎಡಗಡೆ ಸೈಡ್ ಉಕ್ಸ್ಪಟ್ಟಿ ಸೈಡ್ ಸೇರಿಸ್ಕೊಂಡೆ. ಇವಾಗ ನಾನು ಕಾಚಾಪಟ್ಟಿ ಸೈಡು ಕೂಡ ಅದೇ ಥರ ನಾನು ಅಳತೆ ತೊಗೊಂಡು ಇಟ್ಕೊಂಡು ಇದು ಮಾಡಿದ್ದೀನಿ. ಹಾಕ್ಬಿಟ್ಟು ಲಾಸ್ಟಲ್ಲಿ ಎಡ್ಜ್ ಬಂದು ನಾನು ಮೊದಲೇ ಹೇಳ್ದಾಗೆ ಬ್ಲೌಸಲ್ಲಿ ಯಾವಾಗ್ಲೂ ಹಿಂದೆಗಡೆ ಮತ್ತು ಮುಂದೆಗಡೆ ಎರಡೂ ಸೇರಿಸಿ ಎಡ್ಜ್ ಸೈಡ್ ಇರುತ್ತಲ್ಲ, ಎಡ್ಜ್ ಸೈಡು ಫುಲ್ಲು ನೀಟಾಗಿ ಇದಾಗುತ್ತೆ. ಹಾಕ್ಕೊಳ್ಳಿ, ಏನಾದರೂ ತುಂಬ ಚೆನ್ನಾಗಿ ಕಾಣುತ್ತೆ. ಆನಂತರ ಬಂದು ಏನಿದು ಮೇಲ್ಗಡೆ ಪೈಪಿಂಗ್ ಕಟ್ಟಬೇಕಲ್ಲ, ಚಿಕ್ಕದು ಪೀಸ್ಗಳವರಿಗೆ ಪೀಸ್ ಸಾಲ್ಟೇಜ್ ಆಯಿತು. ಪೀಸ್ ಸಾಲ್ಟೇಜ್ ಇದ್ದರೆ ಎಕ್ಸ್ಟ್ರಾ ಇದ್ದರೆ ಏನೂ ಪರವಾಗಿಲ್ಲ, ಇದಾಗುತ್ತೆ. 1 ಇಂಚಷ್ಟು 1.5 ಇಂಚಷ್ಟು ತೊಗೊಳ್ಳಿ ಪೈಪಿಂಗ್ ಕಟ್ಟೋಕ್ಕೋಸ್ಕರ. ಮೇಲ್ಗಡೆ ಪೈಪಿಂಗ್ ಕಟ್ಟಬೇಕು ಅಂತಂದರೆ ನನಗೆ ಬಟ್ಟೆ ಪೀಸ್ ಇಟ್ಟಿರಲಿಲ್ಲ, ತುಂಬ ಸಾಲ್ಟೇಜ್ ಆಗಿರೋದ್ರಿಂದ ನಾನು ಒಳಗಡೆ ಪಟ್ಟಿನ ತೋಳತ್ರ ಪಟ್ಟಿನೂ ಕಟ್ಕೊಂಡೆ. ಹಾಗೆ ಮೇಲ್ಗಡೆ ಪೈಪಿಂಗ್ ಕಟ್ಟೋಕ್ಕೆ ನಾನು ಮಿಕ್ಕಿದಂಥ ಎಲ್ಲ ಪೀಸ್ಗಳ್ನು ನೀಟಾಗಿ ಕಟ್ ಮಾಡಿಕೊಂಡು 1.5 ಇಂಚ್ಗೆ ಎಲ್ಲ ಕೂಡ ನೀಟಾಗಿ ನಾನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದರಲ್ಲಿ ಒಂದು ಅರ್ಧ ಇಂಚಷ್ಟು 1.5 ಇಂಚಲ್ಲಿ 1 ಇಂಚ್ ಬಿಟ್ಟು ಮುಕ್ಕಾಲು ಇಂಚ್ ಆದರೂ ಪರವಾಗಿಲ್ಲ, ಅರ್ಧ ಇಂಚ್ ಆದರೂ ಪರವಾಗಿಲ್ಲ ತೊಗೊಂಡು ನೀಟಾಗಿ ಏಕ ಫುಲ್ಲು ಎಲ್ಲ ಹೊಲ್ಗೆ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ಹೊಲ್ಗೆ ಹಾಕ್ಕೊಳ್ಳಿ. ಅಂದರೆ ಮಡಚಿ ಹೊಲ್ಗೆ ಹಾಕಬೇಕಾಗುತ್ತೆ. ಯಾಕಂದರೆ ಹಂಗೆ ಮಾಡಿದ್ರೆ ಮಾತ್ರ ತುಂಬ ನೀಟಾಗಿ ಬರೋದು. ಎರಡೂ ಮಡಿಸ್ಬಿಟ್ಟು ನೀವು ಪೈಪಿಂಗ್ ಕೊಟ್ಬಿಟ್ರೆ ಅಷ್ಟೊಂದು ನೀಟಾಗಿ ಕಾಣಲ್ಲ. ಅದರಿಂದ ಇದು ಮಾಡಿಕೊಂಡು ಫುಲ್ಲು ಯಾವ ಕಡೆಯಿಂದ ಯಾವ ಸೈಡಿಂದ ಹಾಕಬೇಕು, ಬ್ಲೌಸ್ನ ಉಲ್ಟಾ ಇಟ್ಕೋಬಾರ್ದು, ಸೀದಾ ಇಟ್ಕೊಂಡು ಮೇಲ್ಗಡೆಯಿಂದ ನೀವು ಹಾಕೋಬೇಕು. ಯಾವ ಸೈಡಿಂದ ಉಕ್ಸ್ ಹಾಕ್ತೀವಲ್ಲ ನಾವು, ಉಕ್ಸ್ ಪಟ್ಟಿ ಸೈಡಿಂದ ನಾವು ಮೇಲ್ಗಡೆಯಿಂದ ಫುಲ್ಲು ನೀಟಾಗಿ ಎಳೆದಿಟ್ಕೋಬೇಕು. ಬ್ಲೌಸ್ ಪೀಸ್ ಎಳೆದಿಟ್ಕೊಳ್ದಿರೋ ಪರವಾಗಿಲ್ಲ, ಮೇಲೆ ನಾವು ಪೈಪಿಂಗ್ ಕಟ್ತೀವಲ್ಲ ಅದನ್ನು ಆ ಪೀಸ್ನ ತುಂಬ ಎಳೆದಿಟ್ಕೊಂಡು ನೀಟಾಗಿ ಬಂದು ಜಾಯಿಂಟ್ ಮಾಡ್ಕೊತ ಹೋಗಿ 1/2 ಇಂಚ್ ಫೋಲ್ಡ್ ಮಾಡಿ ಮಡಿಸಿ ಹೊಲ್ದಿರ್ತೀರಲ್ಲ, ಅಲ್ಲಿ ಇದಿರುತ್ತಲ್ಲ ಫೋಲ್ಡ್ ಮಾಡಿಲ್ವಲ್ಲ ನೀವು, ಆ ಸೈಡಿಂದ ನೀವು ನೀಟಾಗಿ ಹಂಗೆ ಅದು ಸರ್ಕಲ್ ಯಾವ ಥರ ರೌಂಡ್ ಶೇಪ್ ತೆಗೆದಿದ್ರೆ ನಾವು ರೌಂಡ್ ಶೇಪೇ ಹಾಕ್ಕೊಂಡು ಹೋಗಬೇಕು. ಬಾಕ್ಸ್ ಶೇಪ್ ತಂದಿದ್ರೆ ಬಾಕ್ಸ್ ಶೇಪು ನೀವು ಪೈಪಿಂಗ್ ಕೊಡಬೇಕಾಗುತ್ತೆ. ನಾನು ರೌಂಡ್ ಶೇಪ್ ತೆಗೆದಿದ್ದೀನಿ ಬ್ಲೌಸ್ಗೆ, ರೌಂಡ್ ಶೇಪ್ ಹಾಕ್ಕೊಂಡು ಹೋಗಿದ್ದೀನಿ. ನಾನು ಫುಲ್ಲು ಎಡ್ಜ್ ತನಕನೂ ಕೂಡ ನಾನು ರೌಂಡ್ ಶೇಪ್ ಹಾಕ್ಕೊಂಡಿದ್ದೀನಿ. ತುಂಬ ನೀಟಾಗಿ ಬರಬೇಕು ಅಂದರೆ ನೀವು 1.5 ಇಂಚ್ ತೊಗೊಂಡ್ರೆ ನಿಮಗೆ ಪೈಪಿಂಗು ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನಾನು ಫುಲ್ ಅಲ್ಲಿ ತನಕನೂ ಎಡ್ಜ್ ತನಕ ಇದು ಮಾಡಿದ್ದೀನಿ, ಫುಲ್ ಹಾಕ್ಕೊಂಡೆ ಒಂದು ಸೈಡು. ಮತ್ತು ನೆಕ್ಸ್ಟ್ ಬಂದಿರ್ತಲ್ಲ ಸ್ವಲ್ಪ ಮುಂದೆ ಬಿಟ್ಟಿರ್ತವೆ ಅದನ್ನು ಮಡಿಸಿ, ನಾನು ಯಾವ ಥರ ಮಡಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಆ ಥರ ಮಡಿಸಿ ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಹಾಕಿದ್ರೆ ಪೈಪಿಂಗು ತುಂಬ ನೀಟಾಗಿ ಬರುತ್ತೆ. ಫಸ್ಟ್ ಇದು ಮಾಡ್ಕೋಬೇಕಂದ್ರೆ ಟಾಕ್ ಹಾಕ್ಕೋಬೇಕಾಗುತ್ತೆ. ಇಲ್ಲಿಂದ ಟಾಕ್ ಹಾಕ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಬರೋದು. ಯಾಕಂದರೆ ಹೊಲಿಗೆ ಬಿಚ್ಚೋಗ್ಬಿಡುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಇದು ಮಾಡಬೇಕಾದ್ರೆ, ಲಾಸ್ಟ್ ಎಡ್ಜ್ ಇದು ಮಾಡಬೇಕಾದ್ರೆ ಟಾಕ್ ಹಾಕಬೇಕಾಗುತ್ತೆ. ನಾನು ಅದೇ ರೀತಿ ತುಂಬ ಸಣ್ಣಕ್ಕೆ ಪೈಪಿಂಗ್ ಕೊಡಿ. ತುಂಬ ಕೆಲವ್ರು ದಪ್ಪ ಕೊಟ್ಬಿಡ್ತಾರೆ. ದಪ್ಪ ಕೊಟ್ಬಿಟ್ರೆ ಪೈಪಿಂಗ್ ಏನಾಗುತ್ತೆ, ಬ್ಲೌಸು ಒಂಥರ ಗೊನ್ ಥರ ಥರ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ತುಂಬ ಸಣ್ಣದಾಗಿ ಪೈಪಿಂಗ್ ಕುಟ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು 1.5 ಇಂಚ್ ತೊಗೊಳ್ಳಿ. 1.5 ಇಂಚ್ ತೊಗೋತು ಅಂದರೆ ಪೈಪಿಂಗ್ ಕೊಡಬೇಕು ಅಂದರೆ ತುಂಬ ಸಣ್ಣದಾಗಿ ನೀಟಾಗಿ ಬರುತ್ತೆ. ನಾನು ಯಾವುದೇ ಬ್ಲೌಸ್ಗಾದ್ರೂ ಅಷ್ಟೇ 1.5 ಇಂಚ್ ತೊಗೋತೀನಿ. ಲೈನಿಂಗ್ ಬ್ಲೌಸ್ಗೆ ಕೆಲವರು ಪೈಪಿಂಗ್ ಕೊಡಿಸ್ಕೋತಾರೆ, ಅದಕ್ಕೂ ಕೂಡ ನಾನು 1.5 ಇಂಚೇ ತೊಗೊಂಡು ನೀಟಾಗಿ ಹೊಲಿತೀನಿ. ಲೇಸ್ ಹೇಳ್ತಾರಲ್ಲ, ಲೇಸ್ ಹಾಕ್ತಾರಲ್ಲ ಬ್ಲೌಸ್ಗೆ, ಲೇಸ್ ಹಾಕಿದ್ರೆ ನಾನು ಪೈಪಿಂಗ್ ಕೊಡಲ್ಲ ಲೈನಿಂಗ್ ಬ್ಲೌಸ್ಗೆ. ವಿತೌಟ್ ಲೈನಿಂಗ್ ಬ್ಲೌಸ್ ಯಾವುದೇ ಹೊಲಿದ್ರೂ ಕೂಡ ಪೈಪಿಂಗ್ ಕೊಡಲೇಬೇಕಾಗುತ್ತೆ. ಪೈಪಿಂಗ್ ಕೊಟ್ರೇ ತುಂಬ ಚೆನ್ನಾಗಿ ಕಾಣೋದು. ಒಳಗಡೆ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಪೈಪಿಂಗ್. ಕೆಲವು ಸಲ ಒಳಗಡೆ ಫೋಲ್ಡ್ ಮಾಡ್ತಾರೆ ವಿತೌಟ್ ಬ್ಲೌಸ್ಗೆ. ನಾನು ಒಳಗಡೆ ಫೋಲ್ಡಿಂಗ್ ಮಾಡಲ್ಲ, ಸಣ್ಣದಾಗಿ ಪೈಪಿಂಗ್ ಹಾಕ್ತೀನಿ. ಸಣ್ಣದಾಗಿ ಪೈಪಿಂಗ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಪೈಪಿಂಗು ಅಂತ. ನೀವು ನೋಡ್ತಾ ಇರ್ಬೋದು, ನಿಮ್ಗೆ ಕಾಣ್ತಾ ಇದೆ ಅಲ್ಲೇ. ಅಷ್ಟು ಸಣ್ಣದಾಗಿ ಮಾಡಿದ್ರೆ ಬ್ಲೌಸು ಕೂಡ ಬರಲ್ಲ, ತುಂಬ ನೀಟಾಗಿ ಬರುತ್ತೆ. ಲಾಸ್ಟಲ್ಲಿ ನಾನು ಪೈಪಿಂಗ್ ಕೂಡ ತೋರಿಸ್ತೀನಿ ಯಾವ ಥರ ಅಂತ. ಬೇಕಾದರೆ ಸಪ್ರೇಟು ನನಗೆ ಪೈಪಿಂಗು ಸ್ವಲ್ಪ ಬ್ಲೌಸಿಗೆ ಬೇಡ, ಹಾಗೆ ತೋರಿಸಿ ಎಷ್ಟಿಂಚ್ ತೊಗೋಬೇಕು ಅಂತ ಹೇಳಿದ್ರೆ ನಾನು ಅದನ್ನು ಕೂಡ ಒಂದು ಬೇರೆ ಬ್ಲೌಸ್ಗೆ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಷ್ಟು ತೊಗೋಬೇಕು, ಯಾವ ಥರ ಸ್ಟಿಚ್ ಮಾಡಬೇಕು ಪೈಪಿಂಗ್ನ ಅಂತ ಇದರಲ್ಲಿ ಗೊತ್ತಾಗಲಿಲ್ಲ ಅಂದರೆ ತೋರಿಸ್ಕೊಡ್ತೀನಿ. ಆದರೂ ಕೂಡ ನಾನು ಆದಷ್ಟು ಟ್ರೈ ಮಾಡಿ ನಾನು ವೀಡಿಯೋ ಮಾಡಿದ್ದೀನಿ, ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ. ದಯವಿಟ್ಟು ಯಾರಾದರೂ ನನ್ನ ಚಾನಲ್ನ
ನೋಡ್ತಾ ಇದ್ದರೆ ಹೊಸಬ್ರು ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಸಪೋರ್ಟ್ ಮಾಡಬೇಕು ಅಂತ. ನಾನು ಅದೇ ಥರ ಎಲ್ಲರಿಗೂ ಕೂಡ ನೀಟಾಗಿ ಪೈಪಿಂಗ್ ಕೊಟ್ಕೊಂಡು ಎಡ್ಜ್ ತನಕ ಫುಲ್ಲು ಪೈಪಿಂಗ್ ಕೊಟ್ಕೊಂಡು ತುಂಬ ಸಣ್ಣದಾಗಿ ನೀವು ನೋಡ್ತಾ ಇರ್ಬೋದು. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಪೈಪಿಂಗು. ಇಷ್ಟು ನೀಟಾಗಿ ಬರಬೇಕು ಅಂದರೆ 1.5 ಇಂಚು ನೀವು ತೊಗೊಳ್ಳೇಬೇಕಾಗುತ್ತೆ. ಪೈಪಿಂಗ್ ದಾರ ಕೊಡಬೇಕು ಅಂದರೆ ನೋಡಿ ಎಷ್ಟು ತೋರಿಸ್ತಾ ಇದ್ದೀನಿ, ಅಷ್ಟು ಚಿಕ್ಕದಾಗಿ ಕೊಡಿ ಸಾಕು. ಅಷ್ಟು ಚಿಕ್ಕದಾಗಿ ಕೊಟ್ರೇ ತುಂಬ ಚೆನ್ನಾಗಿರುತ್ತೆ ಬ್ಲೌಸು ತುಂಬ ನೀಟಾಗೂ ಕಾಣುತ್ತೆ, ಹಾಕ್ಕೊಂಡ್ರೆ ತುಂಬ ಶೇಪಲ್ಲೂ ಚೆನ್ನಾಗಿ ಕಾಣುತ್ತೆ. ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ. ನೋಡಿ ಪೈಪಿಂಗ್ ಎಷ್ಟು ಚೆನ್ನಾಗಿದೆ. ಈಗ ನಾನು ಫುಲ್ಲು ಪೂರ್ತಿ ಎಲ್ಲ ಹೊಲ್ದಾಗಿದೆ. ಕೆಳಗಡೆ ನಡು ಹತ್ರ ಟಾಕ್ ಹಾಕಬೇಕು, 2 ಸೈಡು ಹಿಂದೆಗಡೆ ಸೈಡು ಟಾಕ್ ಹಾಕಬೇಕು. ನಾನು 2 ಸೈಡು ಕೂಡ ಅರ್ಧ ಇಂಚ್ಗೆ ನಾನು ಟಾಕ್ ಹಾಕ್ಕೊಂಡಿದ್ದೀನಿ. ನಡು ಹತ್ರ ಯಾವಾಗಲೂ ದೊಡ್ಡದಾಗಿ ಬಂದೇ ಬರುತ್ತೆ, ಅದಕ್ಕೋಸ್ಕರ ನಾನು ಯಾವಾಗಲೂ 2 ಸೈಡೂ ಟಾಕ್ ಹಾಕ್ಕೊಂಡಿದ್ದೀನಿ. ಟಾಕ್ ಹಾಕಿದ್ರೆ ಫುಲ್ ಬ್ಲೌಸ್ ರೆಡಿ ಆಯಿತು. ಇವಾಗ ನೋಡಿ 2 ಸೈಡು ಹಾಕ್ಕೊಂಡೆ, 2 ಸೈಡ್ ಹಾಕ್ಕೊಂಡು ವಿತೌಟ್ ಲೈನಿಂಗ್ ಬ್ಲೌಸು. ವಿತೌಟ್ ಲೈನಿಂಗ್ ಬ್ಲೌಸೇ ಟೈಮ್ ಜಾಸ್ತಿ ತೊಗೊಳ್ಳೋದು, 1 ಅವರ್ ತೊಗೊಳುತ್ತೆ ಆಯಿತಾ. ಮಾಮೂಲಿ ಲೈನಿಂಗ್ ಬ್ಲೌಸೇ 45 ಮಿನಿಟ್ಸಲ್ಲಿ ಮುಗಿಸ್ತೀವಿ. ವಿತೌಟ್ ಬ್ಲೌಸ್ ಬಂದು ಇದು ನಿಮಗೆ 1 ಅವರ್ ತೊಗೊಳುತ್ತೆ, ಯಾಕಂದರೆ ಫುಲ್ಲು ಪೀಸೆಲ್ಲ ಕಟ್ಟೋದಿದ್ರೆ ಅದೆಲ್ಲ ಕಟ್ಟಬೇಕಲ್ಲ, ಅದರಿಂದ ತುಂಬ ಟೈಮ್ ಹಿಡಿಯುತ್ತೆ. ನೋಡಿ ಇಷ್ಟು ವಿತೌಟ್ ಲೈನಿಂಗ್ ಬ್ಲೌಸು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಆದರೆ ನೀಟಾಗಿರುತ್ತೆ. ನೀವು ಯಾವ ಥರ ಸ್ಟಿಚ್ ಮಾಡ್ತೀರೋ ಅದ್ರ ಮೇಲೆ. ಅದಕ್ಕೋಸ್ಕರ ನಾನು ಟೈಮ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ನಿಧಾನವಾಗಿ ನಾನು ನಿಮಗೆ ಸ್ಟಿಚ್ ಮಾಡಿ ನಾನು ತೋರಿಸಿದ್ದೀನಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂತು ನೋಡಿ ಬ್ಲೌಸು. ನಾನು ನಿಮಗೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇಷ್ಟೇ ವಿತೌಟ್ ಲೈನಿಂಗ್ ಬ್ಲೌಸ್ ಇಷ್ಟೇ ಹೊಲಿಯೋದು. ಇದಕ್ಕೆ 100 ರೂಪಾಯಿ ತೊಗೋತಾರೆ ವಿತೌಟ್ ಲೈನಿಂಗ್ ಬ್ಲೌಸ್ ಹೊಲಿದ್ರೆ. ನನ್ನ ಹಳ್ಳಿ ಸೈಡ್ ಬಂದು 80 ರೂಪಾಯಿ ತೊಗೋತೀನಿ, ಸಿಟಿ ಸೈಡು 100 ರೂಪಾಯಿ 110 ರೂಪಾಯಿ ತೊಗೋತಾರೆ. ಯಾರಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸ್ಕಿಪ್ ಮಾಡಿ ಯಾವುದೇ ರೀತಿ ವಿಡಿಯೋ ನೋಡೋಕೆ ಹೋಗಬೇಡಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಇದೇ ಥರ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಂಡು ಧನ್ಯವಾದಗಳು.